ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗ್ರಾಮದ ಮಹಿಳೆಯರಿಂದ ಮಹಾದಾಸೋಹಕ್ಕೆ ಜಿಲೇಬಿ ತಯಾರಿಕೆ. ಕುಕನೂರು ಜಿಲ್ಲೆಯ ಕುಕನೂರು ತಾಲೂಕಿನ ಮಸಬಾ ಹಂಚಿನಾಳ ಗ್ರಾಮದ ಮಹಿಳಾ ಸ್ನೇಹಿತೆಯರೆಲ್ಲ ಸೇರಿಕೊಂಡು ಕೊಪ್ಪಳ ನಗರದ ಸಂಸ್ಥಾನ ಶ್ರೀ ಗವಿಮಠದ ಜಾತ್ರೆಯು ಜನವರಿ 15ರಂದು ಜರುಗಿದ್ದು, ಜಾತ್ರೆಯ ಪ್ರಯುಕ್ತ ನಡೆಯುವ ಮಹಾದಾಸೋಹ 15 ದಿನಗಳವರೆಗೆ ನಿರಂತರವಾಗಿ ಸಾಗುತ್ತದೆ. ಈ ಮಹಾದಾಸೋಹಕ್ಕೆ ಪ್ರತಿದಿನ ವಿವಿಧ ಗ್ರಾಮದ ಗ್ರಾಮಸ್ಥರು ವಿಧ ವಿಧವಾದ ಸಿಹಿ ತಿಂಡಿಗಳು, ರೊಟ್ಟಿ, ಸಾಂಬಾರ್ ಪದಾರ್ಥ ಕಟ್ಟಿಗೆ ಸಮರ್ಪಣೆ ಮಾಡುವುದು ಮುಂಚೆಯಿಂದಲೂ ನಡೆದು ಬಂದು ವಾಡಿಕೆಯಾಗಿದ್ದು, ಅದರಂತೆ ಮಸಬಾ ಹಂಚಿನಾಳ ಗ್ರಾಮದ ಗೆಳತಿಯರೆಲ್ಲ ಸೇರಿಕೊಂಡು ಸುಮಾರು 60 ಕೆಜಿ ಹಿಟ್ಟು, 1.5 ಕ್ವಿಂಟಲ್ ಸಕ್ಕರೆ, 50 ಕೆಜಿ ಎಣ್ಣೆ ಬಳಸಿಕೊಂಡು ಜಿಲೇಬಿ ತಯಾರಿಸುವ ಕಾರ್ಯವನ್ನ ಮಂಗಳವಾರ ಗ್ರಾಮದಲ್ಲಿ ಉತ್ಸಾಹದಿಂದ ಜರುಗಿಸಲಾಯಿತು. ಸತತ 4 ವರ್ಷಗಳಿಂದ ಶ್ರೀಮಠದ ಜಾತ್ರೆಯ ಮಹಾದಾಸೋಹಕ್ಕೆ ಜಿಲೇಬಿ ತಯಾರಿಸಿ ನೀಡುತ್ತಾ ಬಂದಿದ್ದು, ವರ್ಷದಿಂದ ವರ್ಷಕ್ಕೆ ತಯಾರಿಕಾ ಪ್ರಮಾಣ ಹೆಚ್ಚಾಗುತ್ತಾ ಬಂದಿರುತ್ತದೆ. ಆ ಗವಿಸಿದ್ದೇಶ ಇನ್ನೂ ಹೆಚ್ಚಿನ ಶಕ್ತಿ ನೀಡಿದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಪದಾರ್ಥಗಳನ್ನು ತಯಾರಿಸಿ ಶ್ರೀಮಠಕ್ಕೆ ಅರ್ಪಿಸುವುದಾಗಿ ಮಹಿಳೆಯರು ತಿಳಿಸಿದರು. ಜಿಲೇಬಿ ತಯಾರಿಕೆಗೆ ಎಂದೇ ತಾಲೂಕಿನ ಮಂಗಳೂರು ಗ್ರಾಮದಿಂದ ವಿಶೇಷ ಬಾಣಸಿಗರನ್ನು ಕರೆಸಿದ್ದು, ಬುಧವಾರ ಶ್ರೀಮಠಕ್ಕೆ ಜಿಲೇಬಿಯನ್ನ ಅರ್ಪಿಸುವುದಾಗಿ ತಿಳಿಸಿದರು. ಜಿಲೇಬಿ ತಯಾರಿಕಾ ಕಾರ್ಯದಲ್ಲಿ ಗ್ರಾಮದ ಮಹಿಳೆಯರಾದ ನಿಂಗಮ್ಮ, ಶರಣಮ್ಮ ರಾಜೂರ, ಶಿವಲೀಲಾ ಅಂಗಡಿ, ಶಾಂತಮ್ಮ ಮುಧೋಳ, ಸುಧಾ ಅಂಗಡಿ, ಲಕ್ಷ್ಮಮ್ಮ ಬನ್ನಿಕೊಪ್ಪ, ಹನುಮವ್ವ, ಅನಿತಾ ಬಿನ್ನಾಳ, ಕಾವೇರಿ ಹಿರೇಮಠ, ಮಂಜಮ್ಮ ಭಜಂತ್ರಿ, ಗಂಗವ್ವ ದೇವರಮನಿ, ನಿರ್ಮಲಾ ಭಜಂತ್ರಿ, ಹುಲಿಗೆಮ್ಮ ದೇವರಮನಿ, ಲಕ್ಷ್ಮವ್ವ ದೇವರಮನಿ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ಗ್ರಾಮದಿಂದ ಮಹಿಳೆಯರು ಕೂಡಿ ಗವಿಸಿದ್ದೇಶ್ವರ ಜಾತ್ರೆ ಸಲುವಾಗಿ ನಾವು 1 ವರ್ಷ ತಪ್ಪದಂತಾಗ 4 ವರ್ಷ ಆತು ಮಾಡೋಕ್ಕೆ. ನಾವು ಪ್ರತಿ ವರ್ಷನೂ ಮಾಡಿಕೊಡ್ತೇವೆ ಅಂತಂದು ಅಂದ್ಕೊಂಡೀವಿ. ಕೊಡತ ನಾವು ಆಶೀರ್ವಾದ ಮಾಡೋದು ಇದಕ್ಕೂ ಮತ್ತಿನ ಮುಂದೆ ಹೆಚ್ಚಿಂದ ಕಷ್ಟ ಕೊಡ್ಲಿ, ಅದು ನಮ್ಗೆ ಶಕ್ತಿ ಕೊಡ್ಲಿ, ನಮ್ಗೆ ಆಶೀರ್ವಾದ ಮಾಡಲಿ, ನಮ್ಗೆ ಶಕ್ತಿ ಕೊಡ್ಲಿ ಅಂತ ನಮ್ಗೆ ಎಷ್ಟು ಮಾಡಕ್ಕೆ ಅನಿಸ್ತೈತಿ ಅಷ್ಟು ಕೊಟ್ಟಷ್ಟು ವರ್ಷಕ್ಕಿನ ವರ್ಷ ಜಾಸ್ತಿ ಮಾಡಕತ್ತೀವಿ. ಹೋದ ವರ್ಷ 1 ಕ್ವಿಂಟಲ್ ಮಾಡಿದ್ವಿ, ವರ್ಷ 1.5 ಕ್ವಿಂಟಲ್, 2.5 ಕ್ವಿಂಟಲ್, ವರ್ಷ 2.5 ಕ್ವಿಂಟಲ್ ಮಾಡಿದ್ವಿ. ಅವ್ರ ಆಶೀರ್ವಾದ ಅಂತ ಹೇಳಿ ಅದೇನು ಆಶೀರ್ವಾದ ಮಾಡ್ತಾನೆ ಅದನ್ನ ಕೊಡಕ್ಕೆ ನಾವು ರೆಡಿ. ಗ್ರಾಮದ ಎಲ್ಲ ಮಹಿಳೆಯರು ಸೇರಿ ಮಾಡಕತ್ತಾರಮ್ಮ. 12 ಜನ ಸೇರಿ ಗ್ರಾಮದ ಮಹಿಳೆಯರು ಭಾಳ ಆಗ್ತದೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.